ಸಾಮಾಜಿಕ ಮಾಧ್ಯಮದಿಂದ ಯುವ ಪೀಳಿಗೆ ಹಾಳಾಗಿದೆ. ಇದು ಒಂದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಲ್ಲ, ಯಾಕಂದ್ರೆ ಹಾಳಾಗಿರ್ಬೋದು, ಹಾಳಾಗದೇನೆ ಇರ್ಬೋದು. ಇದೊಂದು ವಾಸ್ತವನೂ ಅಲ್ಲ, ಇದೊಂದು ಸೂಚಿಸಲೇನೂ ಅಲ್ಲ, ಇದೊಂದು ಪೂರ್ವಾಗ್ರಹವಾಗಿದೆ. ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಒಬ್ಬಳು ಮಹಿಳೆ ಹೇಳ್ತಾಳೆ, ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ. ನೋಡ್ರಿ, ಒಬ್ಬ ಮಹಿಳೆ ಫೋಟೋ ತೋರಿಸಿ ಹೇಳ್ತಾಳ. ಯಾರಿಗೆ ತೋರ್ಸತ್ತಾಳ? ಕನ್ಸಿಡರ್ ಮಹಿಳೆನ ಎಕ್ಸ್ ಅಂತ ಅನ್ಕೋರಿ. ವೈ ಫೋಟೋ ತೋರ್ಸತ್ತಾಳ, ಕರೆಕ್ಟಾ? ಆತನ ಅಣ್ಣನ ತಂದೆಯು, ಆತನ ಅಣ್ಣನ ತಂದೆ ಅಂದ್ರೆ ಅವರು ಅಣ್ಣನ ತಂದೆ ಅಂದ್ರೆ ಎಕ್ಸ್ ನ ಫಾದರ್, ಕರೆಕ್ಟಾ? ಎಕ್ಸ್ ನ ತಂದೆ, ಎಕ್ಸ್ ನ ತಂದೆ ನನ್ನ ಅಜ್ಜನ ಏಕಮಾತ್ರ ಮಗ. ಅಜ್ಜನ ಮಗ ಯಾರು? ಫಾದರ್. ಸೊ ಇಬ್ರು ಫಾದರ್ ಆದ್ರೆ ಇವರಿಬ್ರು ಏನಾಗಬೇಕು? ಇವರಿಬ್ರು ಅಣ್ಣ ತಂಗಿ. ರೋಹನ್ ಒಂದು ಜಾಗದಿಂದ 150 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ. ನಂತರ ನೋಡ್ರಿ, ಪೂರ್ವಕ್ಕೆ ನಡೀತಾನ 100 ಮೀಟರ್, 150 ಮೀಟರ್, 150 ಮೀಟರ್ ಪೂರ್ವಕ್ಕೆ ನಡೀತಾನ. ನಂತರ ಏನ್ ಮಾಡ್ತಾನ? ಎಡಕ್ ತೆಗಿತಾನ. ಎಡಕ್ ಅಂದ್ರೆ ಕೆಡಬೇಕು, ಮ್ಯಾಗ್. ಎಡಕ್ಕೆ ಎಷ್ಟು ಹೋಗ್ತಾನ? 100 ಮೀಟರ್ ಹೋಗ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ? ಮತ್ತೆ ಎಡಕ್ ತಿರುಗ್ತಾನೆ. ಎಡಕ್ ತಿರುಗಿ ಎಷ್ಟು ಹೋಗ್ತಾನ? 100 ಮೀಟರ್ ಹೋಗ್ತಾನ. ನೋಡ್ರಿ, 150 ಬಂದಿದೆ ಕೆಳಗೆ, ಇಲ್ಲಿ ಕೆಳಗೆ 150 ಬಂದಿದ್ದ. ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತು? ಈಗ ಇಲ್ಲಿಂದ ಉಳಿ 50 ಮೀಟರ್ ಉಳಿತು, ಕರೆಕ್ಟಾ? ಮತ್ತೆ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಎಡಕ್ ಅಂದ್ರೆ ಆ ಕಡೆ ಕೆಳಗೆ ಎಷ್ಟು ಹೋಗ್ತಾನ? 100 ಮೀಟರ್ ಹೋಗ್ತಾನೆ. 100 ಮೀಟರ್ ಅಂದ್ರೆ ಇಲ್ಲ ನಾವು ಆಯ್ತು. ಇಲ್ಲದಾನ ಅಂದ್ರೆ ಏನರ್ಥ? ಇಲ್ಲಿ ಇದ್ದಾನೆ ಅಂದ್ರೆ ಅರ್ಥ ಒರಿಜಿನಲ್ ಪಾಯಿಂಟ್ ಇಂದ ಬಂದಿರೋ ಫೈನಲ್ ಪಾಯಿಂಟ್ಗೆ ಯಾವ ಕಡೆ? ಈಸ್ಟ್ ಕಡೆಗೆ 50 ಮೀಟರ್ ಅಷ್ಟೇ ಇದಾನು. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? ಇಲ್ಲಿಗೆ 50 ಮೀಟರ್ ಪೂರ್ವಕ್ಕೆ. 4ನೇ ಕ್ವಶನ್ ಏನ್ ಕೊಟ್ಟರು ನೋಡ್ರಿ. 6, 36, 6, 13, 36, 9, 8, 15, 64, 9, 12, 12, 19, 144, 18, 14, X, Y, Z ಅಂತ ಕೊಟ್ಟರು. ಒಂದು ರಿಲೇಷನ್ ಈಸಿಯಾಗಿ ಅರ್ಥ ಆಗೋದು. 6, 36 ಅಂದ್ರೆ 6, 6, 36, 36, 8, 8, 64, 12, 12, 144, 14, 14 ಎಷ್ಟಾಗುತ್ತೆ ಅವಾಗ? 14, 14, 196. ಸೊ ಎಕ್ಸ್ ವ್ಯಾಲ್ಯೂ 190 ಐತಿ, ಇಲ್ಲೈತಿ, ಇಲ್ಲೊಂದೈತೆ, ಇಲ್ಲೊಂದೈತಿ. ಹಂಗಿದ್ರೆ ಇವೆರಡು ಆಪ್ಷನ್ ಆಗಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಎರಡಕ್ಕೆ ಆಡ್ ಮಾಡಿ ನೋಡ್ರಿ. ಇರೋ ಒಳಗ ಪ್ಲಸ್ 7 ಮಾಡಿದ್ರೆ ಎಷ್ಟು ಬರುತ್ತೆ? 6 + 7 13, 8 + 7 15, 12 + 7 19. ಹಂಗ ಇಲ್ಲಿ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ? 21 ಬರುತ್ತೆ. ಎರಡೇ ಆಪ್ಷನ್ ಒಳಗೆ ನೋಡ್ಬೇಕು. ಸೊ ಝೆಡ್ ವ್ಯಾಲ್ಯೂ ಎಷ್ಟು? ಝೆಡ್ ವ್ಯಾಲ್ಯೂ 21 ಬರುತ್ತೆ, ಕರೆಕ್ಟ್? ಝೆಡ್ ವ್ಯಾಲ್ಯೂ 21 ಇರೋದು ಯಾವ್ದು ನಮ್ಗೆ? ಥರ್ಡ್ ಆಪ್ಷನ್. ಸೊ ಆಬ್ವಿಯಸ್ಲಿ ಎಕ್ಸ್ ವೈ ವ್ಯಾಲ್ಯೂನು 21 ಆಗಿದೆ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಇಲ್ಲಿ ಫಿಫ್ತ್ ಒನ್ ಏನಂತ ಕೊಟ್ಟನ? ಫಿಫ್ತ್ ಒನ್ ಒಳಗ ಕ್ಲೈಮ್ ಅನ್ನ ಏನಂತ ಬರೀಬಹುದು? CLAIM. ಏನಂದ್ರೆ ಹೆಂಗ್ ಬರೀಬಹುದು ಅಂದ್ರೆ ನೋಡ್ರಿ, ಜಸ್ಟ್ ಈ ಕಡೆಯಿಂದ ಸಿ ಇಂದ ಸ್ಟಾರ್ಟ್ ಆಗಿ ಎಂ ಎಂಡ್ ಆಗೈತಿ. ಇಲ್ಲಿ ಏನ್ ಮಾಡ್ಯಾನ? ಉಲ್ಟಾ ನೋಡ್ಕೊಂಡ್ ಬರ್ರಿ. ಸಿ ಬದಲು ಎಚ್ ರಿಪ್ಲೇಸ್ ಮಾಡ್ಯಾನ, ಕರೆಕ್ಟಾ? ಇಲ್ಲೆಲ್ಲ ಐತಿ ಸಿ ಬದಲು ಎಚ್ ರಿಪ್ಲೇಸ್ ಆಗಿರೋದು? ಇಲ್ಲ ಐತಿ, ಕರೆಕ್ಟಾ? ಎಚ್ ಒಂದೇ ಆಪ್ಷನ್. ಸೊ ಹಂಗ ಬಂದ್ರ ಎಲ್ ಬದಲು ಏನ್, ಸಾರಿ ಇನ್ನೊಂದು ಯಾವುದು? ಎಲ್, ಕರೆಕ್ಟಾ? ಎಲ್ ಬದಲು ಏನ್ ರಿಪ್ಲೇಸ್ ಆಗೈತಿ? ಪಿ ರಿಪ್ಲೇಸ್ ಆಗೈತಿ, ಕರೆಕ್ಟಾ? ಇಲ್ಲೂ ಪಿ ರಿಪ್ಲೇಸ್ ಆಗೈತಿ. ಸೊ ಆನ್ಸರ್ ಏನಾಗುತ್ತೆ ನಿಮ್ದು? FURCRPH. ಓಕೆ, ನೆಕ್ಸ್ಟ್ 5 ಕ್ವಶನ್ ಆಯ್ತಲ್ಲ. 6ನೇ ಕ್ವಶನ್. ಒಂದು ತಿಂಗಳಿನ 3ನೇ ಬುಧವಾರವು ಒಂದು ತಿಂಗಳಿನ 3ನೇ ದಿನಾಂಕವು ಭಾನುವಾರವಾದರೆ ಅದೇ ತಿಂಗಳಿನ 4ನೇ ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ ಏನು ಅಂತ ಕೇಳ. ಸಿಂಪಲ್ ಕೇಳ ನೋಡ್ರಿ. ಏನದ? ಒಂದು ಮಂತ್ ತಗೊಂಡನ. ಒಂದು ಮಂತ್ ಒಳಗ ಸಪೋಸ್ ಕನ್ಸಿಡರ್ ಜನವರಿ ತಗೊಂಡ ಅನ್ಕೋರಿ. ಜನವರಿ 3ನೇ, ಒಂದು ತಿಂಗಳಿನ 3ನೇ ದಿನಾಂಕ ಅಂದ್ರೆ ಜನವರಿ 3 ಅಂತ ತಿಳ್ಕೊರಿ. ಇವತ್ತು ಯಾವಾರದ? ಜನವರಿ 3 ಸಂಡೇ ಅದ ಅಂತ ಅನ್ಕೋರಿ. ಅದೇ ತಿಂಗಳಿನ 4ನೇ ಬುಧವಾರ ಅಂದ್ರೆ ಏನ್ ಮಾಡ್ಬೇಕು? ಇದು 1ನೇ ವಾರ ಅಂತ ಕನ್ಸಿಡರ್ ಮಾಡಿದ್ರೆ 4ನೇ ವಾರ. ಎಷ್ಟನೇ ವಾರಕ್ಕೆ ಬರ್ಬೇಕು? 4ನೇ ವಾರ. 4ನೇ ವಾರಕ್ಕ 4ನೇ ಬುಧವಾರದ ಅಂದ್ರೆ 4ನೇ ವಾರದಾಗ 3 ದಿನಗಳ ಹಿಂದಿನ ದಿನ. 3 ದಿನಗಳ ಹಿಂದಿನ ದಿನ ಯಾವ್ದು ಇರ್ತದ? ಮತ್ತೆ ಸಂಡೇನೇ ಇರ್ತದ. ಅಂದ್ರೆ ಏನ್ ಕೇಳೋಣ? ಜನವರಿ 3 ಸಂಡೇ ಆದ್ರ ನೆಕ್ಸ್ಟ್ 4ನೇ ಸಂಡೇ ಏನಾಗ್ತದ? ಎಷ್ಟನೇ ಡೇಟ್ ಇರ್ತದ ಅಂತ ಕೇಳೋಣ. ಇದಕ್ಕೆ ಏನ್ ಮಾಡ್ರಿ? 3 ವಾರ ಆಫ್ಟರ್ 3 ವಾರ, ಆಫ್ಟರ್ 3 ವೀಕ್ಸ್ ಅಂದ್ರೆ ಏನು? 3 ಒಳ್ಳೆ 21 ದಿನ. ಆಲ್ರೆಡಿ 3ದ ಡೇಟ್ ಇವತ್ತು, ಆಮೇಲೆ 21 ದಿನ ಆದ್ರೆ 24 ತಾರೀಕು ಆತು.
ಅರ್ಥ ಆಯ್ತಲ್ರಿ? 3ನೇ ತಾರೀಕು ಜನವರಿ ಸಂಡೇ ಅದ ಅಂತ ಹೇಳತ್ತಾನ. ಎಲ್ಲಿ ಕಂಡು ಹಿಡಿಬೇಕು? ಅದೇ ತಿಂಗಳ 4ನೇ ಬುಧವಾರ ಅಂದ್ರೆ ಏನರ್ಥ? 4ನೇ ವಾರ, ಅದೇ ತಿಂಗಳು 4ನೇ ವಾರಿಗೆ ಹೋಗ್ಬೇಕು. 4ನೇ ವಾರಿಗೆ ಹೋದಾಗ ಏನಾಗುತ್ತೆ? 24 ದಿನ ಆಗುತ್ತೆ. ನೋಡ್ರಿ ಇಲ್ಲಿ ಬಿಟ್ಟು ಅಕ್ಷರಗಳನ್ನು ಪಿರಮಿಡ್ ಆಕಾರದಲ್ಲಿ ಜೋಡಿಸಿದೆ. ಅಕ್ಷರಗಳ ಜೋಡಣೆಯನ್ನು ಗಮನಿಸಿ. ಕೊಟ್ಟಿರೋ ಸೌಮತಿಯಲ್ಲಿ ಬಿಟ್ಟು ಹೋಗಿರೋ ಅಕ್ಷರ ಗುಂಪನ್ನು ಕಂಡುಹಿಡಿಯಿರಿ. ಏನ್ ಕೊಟ್ಟನ? ಬಿ ಎಫ್ ಎಲ್. ಎಲ್ಲವೂ ಬಿ ಎಫ್ ಎಲ್ ಈ ಕಡದ. ಇದಕ್ಕೇನದ? ಇ ಎಫ್ ಜಿ. ನೋಡ್ರಿ ಪ್ಲಸ್ ಆಕಾರದಾಗದ. ಹಿಂಗ ಡಿ ಎಚ್ ಎನ್ ಯಾಕಡದ? ಡಿ ಎಚ್ ಎನ್. ಸೊ ಇದಕ್ಕೆ ಪ್ಲಸ್ ಯಾವ್ದು ಬರ್ತದ? ಜಿ ಎಚ್ ಐ. ಎಲ್ಲದ ಆಪ್ಷನ್ ಇಲ್ಲದ. 4th ಆಪ್ಷನ್ ಇಸ್ ಕರೆಕ್ಟ್. ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? 14ನೇ ಆಯೋಗದ ಹಣಕಾಸು ಅಧ್ಯಕ್ಷರು ವೈ ವಿ ರೆಡ್ಡಿ. ಒಂದು ಸಂಕೇತದ ಅನ್ವಯ ಟೂರ್ ಅನ್ನು 1 2 3 4. ನೋಡ್ರಿ ಇಲ್ಲಿ ಟೂರ್ ಹೆಂಗ್ ಬರ್ದಾರೆ? ಟೂರ್ ಅನ್ನೋದು ಹೆಂಗ್ ಬರ್ದಾರೆ? 1 2 3 4 ಅಂತ ಬರ್ದಾರೆ. ಕರೆಕ್ಟಾ? ನೆಕ್ಸ್ಟ್ ಕ್ಲಿಯರ್. ಕ್ಲಿಯರ್ ಅನ್ನ ಹೆಂಗ್ ಬರ್ದಾರೆ? 5 6 7 8 4 ಅಂತ ಬರ್ದಾರೆ. ನೆಕ್ಸ್ಟ್ ಸ್ಪೇರ್ ಅನ್ನೋದು ಹೆಂಗ್ ಬರ್ದಾರೆ? 9 0 8 4 7. ನೋಡ್ರಿ ಇದ್ರಾಗ ಅಕ್ಷರ ಒಂದು ಕಾಮನ್ ಅದ. ಯಾವುದು? 6 ಅಕ್ಷರ ಕಾಮನ್ ಅದ. ಕರೆಕ್ಟಾ? 6 6 6 ಮೂರದಾಗ 6 ರೇಟ್ ಏನ್ದ ನೋಡ್ರಿ ಇದ್ರಾಗ? 6 4ನೇ ನಂಬರ್ ಅದ, ಇಲ್ಲೂ 4ನೇ ನಂಬರ್ ಅದ, ಇಲ್ಲೂ 4ನೇ ನಂಬರ್ ಅದ. ಅಂದ್ರ ಇದ್ರೊಳಗ 6 ಐತಿ ಇಲ್ಲಿ. 6 ಎಷ್ಟನೇ ನಂಬರ್ ಆಯ್ತದ? 6 ಎಷ್ಟನೇ ನಂಬರ್ ಆಗ್ತದ? 4ನೇ ನಂಬರ್ ಆಗ್ತದ. ಕರೆಕ್ಟಾ? 6 4ನೇ ನಂಬರ್ ಆದ್ರ ಇದು ಎಷ್ಟನೇ ನಂಬರ್ ಆಗ್ಬೇಕೀಗ? ಆಬ್ವಿಯಸ್ಲಿ 9084 ಅದ ಇಲ್ಲಿ. ಅಂದ್ರ ಇದು ಎಷ್ಟನೇ ನಂಬರ್ ಆಗ್ತದ? ಪಿ. ಸರಿ, ಎಷ್ಟನೇ ನಂಬರ್ ಕೇಳೋಣ? 1 2 3 4 5. 5ನೇದಾವತ್ತ ಪಿ. ಪಿ ಎಷ್ಟನೇದಾಗ್ತದ ಈಗ? 908 ಅಂದ್ರ 90847. ಅವಾಗ 8 ಹತ್ತ ನಂಬರ್ ಇದ್ರದ್ದು ಇದು ಎಷ್ಟಾಗುತ್ತ? 5ನೇ ಡಿಜಿಟ್ ಯಾವ್ದು? ಇದು ಪಿ. ನೋಡ್ರಿ ಈ ಸ್ಪೇರ್ ಒಳಗ ಪಿ ವ್ಯಾಲ್ಯೂ ಎಷ್ಟದ? 0 ಅದ. ಕರೆಕ್ಟಾ? ಹಂಗಿದ್ರೆ ಇಲ್ಲಿ ಪಿ ವ್ಯಾಲ್ಯೂ ಎಷ್ಟಾಗತ್ತ? 0. 0 ಇಸ್ ಯುವರ್ ಆನ್ಸರ್. ಇಫ್ ನೋಡ್ರಲ್ಲ, ರಾಷನಲೈಸೇಷನ್ ಪದ ಎಲ್ಲಾ ಅಕ್ಷರಗಳನ್ನು ವರ್ಣಮಾಲೆ ಪ್ರಕಾರ ಬರೆದಾಗ ಮೊದಲ ಅಕ್ಷರದಿಂದ ಅತ್ಯಂತ ದೂರದಲ್ಲಿರೋ ಅಕ್ಷರ ಯಾವುದು? ಏನ್ ಹೇಳನಂದ್ರ, ರಾಷನಲೈಸೇಷನ್ ಅಂತ ಪದ ಅದಲ್ಲ, ಅದು ಎ ಇಂದ ಅಲ್ಫಾಬೆಟ್ ಪ್ರಕಾರ ಜೋಡಿಸ್ಕೊಂಡ್ ಬಂದ್ರ ಲಾಸ್ಟ್ ಯಾವ್ದು ಬರ್ತದ? ನೋಡ್ರಿ, ಎ ಇಂದ ಬರ್ಕೋತ್ ಬಂದ ಯಾವ್ದು ಲಾಸ್ಟ್ ಕಾಣಿಸ್ತಾ? ಬಿ ಕ್ಯೂ ಆರ್ ಎಸ್ ಟಿ. ಟಿ ಆದ್ಮೇಲೆ ಯಾವ್ದ್ರೆ ಕಾಣತೈತೆ ನಿಮ್ಗ? ಯಾವ್ದು ಕಾಣಲಾಗ್ಯದ. ಹಂಗಿದ್ರ ಫಸ್ಟ್ ಎ ಬರೀತು ಅಲ್ಫಾಬೆಟ್ ಪ್ರಕಾರ, ಲಾಸ್ಟ್ ಬರ್ದ ಯಾವುದು? ಟಿ. ಅಂದ್ರೆ ಏನಂತ? ಮೊದಲ ಅಕ್ಷರ ಎ, ಅದರ ಅಕ್ಷರದಿಂದ ಅತ್ಯಂತ ದೂರದ ಅಕ್ಷರ ಯಾವುದು? ಟಿ. ನೆಕ್ಸ್ಟ್, ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ನಿಲ್ದಾಣ ತಲುಪಿರುವುದು ರವಿಗೆ ಅರಿವಾಗುತ್ತದೆ. ಆದರೆ ಆ ರೈಲು 90 ನಿಮಿಷ ತಡವಾಗಿ, ಅಂದ್ರೆ 18:20 ಗಂಟೆಗೆ ಬಂದು ತಲುಪುತ್ತದೆ. ಹಾಗಾದ್ರೆ ಅವನು ನಿಲ್ದಾಣಕ್ಕೆ ತಲುಪಿದ್ದ ಸಮಯ ಎಷ್ಟು ಅಂತ ಕೇಳಾರೆ. ಕರೆಕ್ಟಾ? ಗಾಡಿ ಎಷ್ಟಕ್ಕೆ ಬಂತ್ರಿ? 18:20 ಬಂದ. 18:20 ಅಂದ್ರೆ ಏನು? 6:20. ಕರೆಕ್ಟಾ? 18:20 ಬಂದದ ಅಂದ್ರ 90 ಮಿನಿಟ್ಸ್ ಲೇಟ್ ಆಗಿ ಬಂದದ. ಅಂದ್ರೆ ಇದು ಒರಿಜಿನಲ್ ಟೈಮ್ ಎಷ್ಟಿರ್ಬೇಕು? 1.5 ತಾಸು ಲೇಟ್ ಆಗ್ಯದ. 1.5 ತಾಸು ಅಂದ್ರೆ ಎಷ್ಟು? 1 ತಾಸು ಅಂದ್ರೆ 17:20. ಕರೆಕ್ಟಾ? ಇನ್ನ ಅರ್ಧ ತಾಸು ತೆಗೆದ್ರೆ 16:50 ಗಾಡಿ ಬರಬೇಕು. 16:50 ಬಂದಿಲ್ಲ. ಎಷ್ಟಕ್ಕೆ ಬಂದದ? 18:20 ಬಂದದ. ಆದ್ರ 16:50 ಬರ್ಬೇಕಿತ್ತು. ಅವ ಎಷ್ಟಕ್ಕೆ ಬಂದನ? 30 ನಿಮಿಷ ಜಲ್ದಿ ಬಂದನ. 16:50 30 ಕಳಿರಿದ್ರ ಎಷ್ಟು ಬರ್ತದ? 16:20. ಯಾಕೆ 20? 30 ನಿಮಿಷ ಜಲ್ದಿ ಬರ್ದ. 16:50 ಬರ್ಬೇಕಿತ್ತು. 16:20 ಬಂದನ. ಎಲ್ಲದ ಆಪ್ಷನ್? ಆಪ್ಷನ್ ಸಿ. ಕೊಟ್ಟಿರೋ ಪರ್ಯಾಯಗಳ ಪೈಕಿ ಉಳಿದುದಕ್ಕಿಂತ ಭಿನ್ನವಾಗಿರೋದು 841. ನೋಡ್ರಿ, 13ನೇದು ಕ್ವಶನ್ಗೆ ಆನ್ಸರ್. ಕೃತಕ ಭಾಷೆಯೊಂದರಿಂದ ಅನುವಾದಿಸಿ ಕೆಲವು ಪದಗಳನ್ನು ಇಲ್ಲಿ ಕೊಡಲಾಗಿದೆ. ಫ್ರೂಟ್ ಕೇಕ್ ಹೆಂಗ್ ಬರ್ದಾರ? PLE KPAKI ಅಂತ ಬರ್ದಾರ. ಕೇಕ್ ವಾಕ್ ಹೆಂಗ್ ಬರ್ದಾರ? PKISHILLEN ಅಂತ ಬರ್ದಾರ. ಬಟರ್ ಕ್ಯಾಪ್ ಹೆಂಗ್ ಬರ್ದಾರ? TREFTALAN ಅಂತ ಬರ್ದಾರ. ಇಲ್ಲಿ ಕಪ್ ಕೇಕ್ ಹೆಂಗ್ ಬರೀಬಹುದು ನೋಡ್ರಿ.
ಕಪ್ ಕೇಕ್ ಹೆಂಗ್ ಬರ್ದಾರ, ಕಪ್ ಅನ್ನೋದು ಹೆಂಗ್ ಬರ್ದಾರ ನೋಡ್ರಿ, ಇಲ್ಲಿ ಮ್ಯಾಗ ಬಟರ್ ಕಪ್ ಅಂತ ಐತಿ, 3 ಅಕ್ಷರ ಏನದವ? ಹ್ಮ್ ನೋಡ್ರಿ, ಕೃತಕ ಭಾಷೆ ಅಂದ್ರೆ ಅನ್ನಿಸಿ ಕೆಲವು ಪದಗಳನ್ನು ಕೊಡಲಾಗಿದೆ. ಫ್ರೂಟ್ ಕೇಕ್ ಏನಂತ ಬರ್ದಾರ? PLEKAPAKI. ನೋಡ್ರಿ ಫ್ರೂಟ್ ಕೇಕ್ ಹಿಂಗ್ ಬರ್ದಾರ. ಕಪ್ ಕೇಕ್ ವಾಕ್ ಹೆಂಗ್ ಬರ್ದಾರ? PAKISHILLEN. ಬಟರ್ ಕಪ್ ಹೆಂಗ್ ಬರ್ದಾರ? TREFTALAN. ಕಪ್ ಕೇಕ್ ನೋಡ್ರಿ, ಇಲ್ಲಿ ಕಪ್ ಇಂದು ಇಲ್ಲದ, ಕೇಕ್ ಇಂದು ಇಲ್ಲದ, ನಮ್ಗೆ ಎರಡು ಇಲ್ಲೇ ಅದಾವ ಆನ್ಸರ್ಗಳು. ಕೇಕ್ ಎಷ್ಟು ಅಕ್ಷರ ಅದಾವ? 1 2 3 4, 1 2 3 4 5 6 7 8 9 ಐತಿ. ಇದ್ರೊಳಗ 4 ಅಕ್ಷರ ಇರ್ತಾವ ನೋಡ್ರಿ, 1 2 3 4 5 6 7 8 9. ಅಂದ್ರ ಈಚ್ ವರ್ಡ್ ಈಚ್ ರೆಫರೆನ್ಸ್ ಮಾಡ್ತಾವ. ಅಂದ್ರ ಕೇಕ್ ಹೆಂಗ್ ಬರ್ದಾರ ಇವರು? PAKI ಅಂತ ಬರ್ದಾರ. ಇಲ್ಲಿ ಹೆಂಗ್ ಬರ್ದಾರ ನೋಡ್ರಿ, ಇಲ್ಲಿ ಹಂಗೆ ಬರ್ದಾರ, PAKI ಅಂತ ಬರ್ದಾರ. ಸೊ ಲಾಸ್ಟಿಗೆ ಆನ್ಸರ್ ಇಲ್ಲದ, PAKI ಇಲ್ಲದ. ಕರೆಕ್ಟಾ? ಆನ್ಸರ್ ಇದೇ ಆತದ. ಆದ್ರೂ ನೋಡೋಣ ನಿಂದ್ರಿ. ಕಪ್ ಹೆಂಗದ? ಕಪ್ ಅಂತ ಬರ್ದಿದ್ದಕ್ಕ ಬಿಗಿ ಟಿ, ಯುಗ ಆರ್, ಟಿಗೆ ಇ, ಸರಿ ಟಿಗೆ EF, ಇಗೆ ಟಿ. ಕರೆಕ್ಟಾ? ಇಲ್ಲಿ ಕಪ್ಪಿಗೆ ಏನಂತ ಬರ್ತಾರ? ಆರಿಗೆ ಟಿ ಬರ್ದಾರ. ಅಲನ್, ಅಲನ್ ಅಂತಿರೋದು ಅಲನ್ ಪಾಕಿ. ಆನ್ಸರ್ ಏನಪ್ಪ ನಿಮ್ದು? ಡಿ. ಓಕೆ, ನೆಕ್ಸ್ಟ್ ಇದು ಪ್ಯಾಸೇಜ್ ನೀವು ಮಾಡ್ಕೊರಿ. ಇದು ರೀಡ್ ಮಾಡಿ ಬಿಡಿಸ್ರಿ 5 ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡ್ರಿ, ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರಾಗಿ 2 ವರ್ಷಗಳ ಅವಧಿಗೆ ಎಷ್ಟು ದೇಶಗಳನ್ನು 2023ರಲ್ಲಿ ನೂತನವಾಗಿ ಸೇರ್ಪಡೆಗೊಳಿಸಲಾಗಿದೆ ಅಂತ ಕೇಳ್ಯಾರ. ಇಲ್ಲಿ ಏನಾಯ್ತು, 5 ದೇಶಗಳಿಗೆ ಆಡ್ ಮಾಡ್ಕೊಂಡ್ರೆ ಯಾರ್ಯಾರಂದ್ರ ಇಕ್ವೆಡರ್, ಜಪಾನ್, ಮಾಲ್ಟಾ, ಮೊಜಾಂಬಿಕೋ ಮತ್ತ ಸ್ವಿಟ್ಜರ್ಲ್ಯಾಂಡ್ ಆಡ್ ಮಾಡ್ಕೊಂಡ್ರೆ. ಎಷ್ಟು ದೇಶಗಳಿಗೆ ಆಡ್ ಮಾಡ್ಕೊಂಡ್ರ? 5 ದೇಶಗಳಿಗೆ ಆಡ್ ಮಾಡ್ಕೊಂಡ್ರ. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೂಗತ ಭೌತಶಾಸ್ತ್ರ ಪ್ರಯೋಗದ ಕಾರ್ಯಾಚರಣೆಯನ್ನು ಆರಂಭಿಸಿದೆ? ಇದು ಯಾವುದು? ಚೀನಾ. ಎಷ್ಟು ಮೀಟರ್ ಆಗಿತ್ತು? 2400 ಮೀಟರ್ ಆಳ ಐತಿ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಅತಿ ಕೇಳರ್ ನೋಡ್ರಿ, ದೊಡ್ಡದಲ್ಲ, ಎಲ್ಲಕ್ಕಿಂತ ದೊಡ್ಡದಾದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಎರಡನೇ ಅತಿ ದೊಡ್ಡದಂದ್ರ BRS ತಗೊಂಡಿತ್ತು. BRS 39 ಸೀಟ್ ತಗೊಂಡಿತ್ತು. 2023ರಲ್ಲಿ ಭಾರತವು ಆತಿಥ್ಯ ವಹಿಸಿದ ಮೊಟ್ಟ ಮೊದಲ G20 ಶೃಂಗಸಭೆಯ ಧ್ಯೇಯ ಯಾವುದಿತ್ತು? ಯಾವ್ದ್ರಪ್ಪ? ಕಾಮನ್ ಧ್ಯೇಯ, ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯಿಸಿತು. ಇದು ನೋಡ್ರಪ್ಪ, ಇದ್ರ ಸಲುವಾಗಿ ಅಂದ್ರೆ GST ಪೂರ್ವ ಪರಂಪರೆ ತೆರಿಗೆಯನ್ನು ಮಾಡೋದಕ್ಕ ಬಗೆಹರಿಸ್ಲಿಕ್ಕೆ ಇದಕ್ಕೆ ಹೇಳಿದ್ರು. ಇದು ಯಾವಾಗ ಬಂತು ಗೊತ್ತಾ ನಿಮ್ಗೆ? 17 ಫೆಬ್ರವರಿ ಈ ವರ್ಷ ಅಲ್ಲ, 2023ದಾಗ. 17 ಫೆಬ್ರವರಿ 2023, 17 ಫೆಬ್ರವರಿ 2024 ಅಲ್ಲ. ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಇದಕ್ಕ ಇದು ಸಪೋರ್ಟಿಂಗ್ ಇಂಟಿಗ್ರೇಟೆಡ್ ಹೆಲ್ತ್ ಅಂದ್ರೆ ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯವನ್ನು ಬೆಂಬಲಿಸುವುದು ಇದರ ಮೂಲ ಉದ್ದೇಶ. ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳರು. ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂಗ ಇದು ವಿಜಯ ಉತ್ಸವ ಅಂತ ಕೂಡ ಕರೀತಾರ. ಕರೆಕ್ಟ್ ಅದ. ಭಾರತದ ಅತ್ಯಂತ ಪುರಾತನ ಆಚರಣೆಗಳಲ್ಲಿ ಇದು ಕರೆಕ್ಟ್ ಅದ. ಹಂಪಿ ಉತ್ಸವ 2023 ಸಿದ್ದರಾಮಯ್ಯ ಉದ್ಘಾಟಿಸಿದ್ರು, ಇದು ಕರೆಕ್ಟ್ ಅದ. ಸೊ ಹಂಗಂದ್ರ ಇವು 3 ಕರೆಕ್ಟ್ ಅದಾವ. ಯಾವ ಸಂಸ್ಥೆಯ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ITBT ಇಲಾಖೆಯು ಜೀವ ವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸುತ್ತಿದೆ? ಇದು ನೋಡ್ರಿ, ಪ್ರಿಯಾಂಕ ಖರ್ಗೆ ಅವರು ಇದನ್ನ ಇದು ಮಾಡ್ಕೊಂಡಾರ. ಯಾವ್ದು ಡಿಪಾರ್ಟ್ಮೆಂಟ್? ITBT ಡಿಪಾರ್ಟ್ಮೆಂಟ್, ಸಿಮನ್ಸ್ ಕಂಪನಿ ಜೊತೆಗೆ. ಓಕೆ. ಅರ್ಜುನ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯಿಂದ ಸೆರೆ ಹಿಡಿಯುವ ಕಾರ್ಯಾಚರಣೆ ಉಂಟಾದ ಗಾಯಗಳಿಂದ ಸಾವನ್ನಪ್ಪಿತು. ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿನ ಎಷ್ಟು ಬಾರಿ ಹೊತ್ತು ಸಾಗಿತ್ತು ಅಂತ ಕೇಳ.
ನೋಡ್ರಿ 8 ಸಲ. ಅರ್ಜುನ್ ಬಂದು 8 ಸಲ, ಬಲರಾಮ ಇವನ್ಗಿಂತ ಜಾಸ್ತಿ. ಅರ್ಜುನ್ ಎಷ್ಟು ಸಲ? 8 ಸಲ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿತ್ತು? 86ನೇದು ಎಲ್ಲಿತ್ರಿ? 86ನೇದು ಹಾವೇರಿ, 85ನೇದು ಕಲಬುರಗಿ. 86ನೇದು ಯಾರಿದ್ರು ಅಧ್ಯಕ್ಷರು? ದೊಡ್ಡ ರಂಗೇಗೌಡ. ದೊಡ್ಡ ರಂಗೇಗೌಡ ಪ್ರೆಸಿಡೆಂಟ್ ಇದ್ರು ನೋಡ್ರಿ. ನೆಕ್ಸ್ಟ್ ಇದು ಡಿಲೀಟ್ ಮಾಡೋಣ. ನೆಕ್ಸ್ಟ್ ಏನ್ ಕೇಳಾರ? ಮ್ಯಾಚ್ ದ ಫಾಲೋಯಿಂಗ್. ರೋಜರ್ ಫೆಡರರ್ ಎದಕ್ರಿ? ರೋಜರ್ ಫೆಡರರ್ ಎಲ್ಲರಿಗೂ ಗೊತ್ತಿರೋರೇ ಯಾರ? ಯಾವ ಇದಕ್ಕ ಯಾವ ಕ್ರೀಡೆಗೆ? ರೋಜರ್ ಫೆಡರರ್ ಟೆನ್ನಿಸ್. ಕರೆಕ್ಟಾ? ನೆಕ್ಸ್ಟ್ ಲೆವಿಸ್ ಹ್ಯಾಮಿಲ್ಟನ್ ಯಾವ್ದಕ್ಕ? ಇವ್ರು ನೋಡ್ರಿ ಮೋಟಾರ್ ರೇಸಿಂಗ್ ಫೇಮಸ್. ನೆಕ್ಸ್ಟ್ ಲ್ಯಾರಿಸ್ ಲೆನಿಟಿವಾ ಯಾವ್ದಕ್ ಫೇಮಸ್? ಇವರು ಜಿಮ್ನಾಸ್ಟಿಕ್ ಫೇಮಸ್. ಮೈಕಲ್ ಜಾರ್ಡನ್ ಬಾಸ್ಕೆಟ್ ಬಾಲ್. ಈ ಆಪ್ಷನ್ ಎಲ್ಲದ? ನಮ್ದು ಆಪ್ಷನ್ ಸಿ ಕಾಣ್ತದೆ. ರೈಟಾ? 2022ರ ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದು? ಇದು ಎಲ್ಲರಿಗೂ ಗೊತ್ತಿರೋಂಥದ್ದೇ, ಅರ್ಜೆಂಟೀನಾ. ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ 2024ರ ಆತಿಥ್ಯ ಕೇಳ್ಯಾರ ನೋಡ್ರಿ. ಮುಂದಿಂದು ಸಮ್ಮರ್ ಒಲಿಂಪಿಕ್ಸ್ ಯಾರು ಬರ್ತಾರ? ಯಾರು ತಗೊಂಡ್ ಬರ್ತಾರ? ಸಮ್ಮರ್ ಒಲಿಂಪಿಕ್ಸ್ ಪ್ಯಾರಿಸ್ನಾಗ ನಡೆಯಲೈತಿ. ಓಕೆ. ಒಂದೇ ಒಲಿಂಪಿಕ್ಸ್ ನಲ್ಲಿ 8 ಸ್ವರ್ಣ ಪದಕ ಯಾರು ಗೆದ್ರಪ್ಪ ಅಂತಂದ್ರ ಯಾರು ಗೆದ್ರ ಹೇಳ್ರಿ ನೋಡಮ್? ಮೈಕಲ್ ಫೆಲ್ಪ್ಸ್. ಮೈಕಲ್ ಫೆಲ್ಪ್ಸ್ ಅವರು ಒಂದೇ ಒಲಿಂಪಿಕ್ಸ್ ಒಳಗ. ಯಾರು ಇವರು? ಸ್ವಿಮ್ಮರ್ ಇವರು. ಯಾರು? ಮೈಕಲ್ ಫೆಲ್ಪ್ಸ್ ಸ್ವಿಮ್ಮರ್. ನೆಕ್ಸ್ಟ್ 33 ನೋಡ್ರಿ. ಇಲ್ಲಿ ಈಸಿಯಾಗಿ ನೋಡ್ಬೋದು ನೋಡ್ರಿ. ಮೊಹಮ್ಮದ್ ಶಮಿ ಅದಕ್ಕ? ಮೊಹಮ್ಮದ್ ಶಮಿ ಬಂದು ಕ್ರಿಕೆಟ್. ನೀವು ಕರ್ನಾಟಕದವರಾಗಿ ಪ್ರೋ ಕಬಡ್ಡಿ ನೋಡ್ತಿದ್ರಂದ್ರೆ ಪವನ್ ಕುಮಾರ್ ಸೇರಾವತ್ ಮೊದಲಿದ್ರು, ನಮ್ಮ ಬೆಂಗಳೂರು ಬುಲ್ಸ್ ನಾಗಿದ್ರು. ಎರಡೆಲ್ಲದ ನೋಡ್ರಿ ಆನ್ಸರ್. ಬಿ ಬಂದು 3ನೇದು. ಬಿ ಎಲ್ಲದ್ರ 3. ಬಿ ಬಂದು 1ನೇ ಆಪ್ಷನ್. ಬಿ 1 ಅಂತ ಇಲ್ಲಿ ಒಂದೇ ಅದ ನೋಡ್ರಿ. ಹಂಗಂದ್ರ ಇದೇ ಆನ್ಸರ್ ಆಗ್ಯದ. ರೈಟಾ? ನೆಕ್ಸ್ಟ್ ನೋಡೋಣ. ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತ 3ನೇ ಮಹಿಳೆ ಯಾರು? ರಮೇಶ್ ಬಾಬು ಅವರ ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರರು. ಇವ್ರದ್ದು ಬ್ರದರ್ ಹೆಸರೇನು? ಬಂದ ಪ್ರಜ್ಞಾನಂದ. ಐಸಿಸಿ ಪುರುಷರ ವಿಶ್ವಕಪ್ ಕ್ರಿಕೆಟ್ 2023 ನಾಟ್ 24 2023 ಭಾರತ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯ ಗಳಿಸಿತು? ಪುರುಷರ ವಿಶ್ವಕಪ್ ನಾಟ್ ಅಂಡರ್ 19. 2023 ವಿಶ್ವಕಪ್ ಸೆಮಿಫೈನಲ್ ಒಳಗೆ ಯಾರ ಜೊತೆ? ನ್ಯೂಜಿಲೆಂಡ್ ಜೊತೆ ಗೆದ್ವಿ. ಕರೆಕ್ಟಾ? 36ನೇದು 1,32,000 ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮೋದಿ ಸ್ಟೇಡಿಯಂ. ಮೊಟೇರಾ ಮೋದಿ ಸ್ಟೇಡಿಯಂ. ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿ ಯಾರು? ಇವರು ಪಂಜಾಬ್ನವ್ರು ನೋಡ್ರಿ. ಯಾರು? ಶಾಲಿಜಾ ದಮಿ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಸಂಸ್ಕೃತ ವ್ಯಾಕರಣದ ಹಾಗೂ ವಾಕ್ಯ ರಚನೆ ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ನಮ್ಮ ಪಾಣಿನಿಯವರು. ಮಧುಶಾಲಾ ಕೃತಿಯಿಂದ ಚಿರಪರಿಚಿತರಾದ ಈ ಭಾರತೀಯ ಕವಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತನ್ನ ಮಗನಿಗೆ ಪ್ರಾರಂಭದಲ್ಲಿ ಇನ್ಕಿಲಾಬ್ ಶ್ರೀವಾತ್ಸವ್ ಎನ್ನುವ ಹೆಸರಿಟ್ಟಿದ್ದರು. ಆದರೆ ಅನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ ಪಂತ್ ಅವರ ಸಲಹೆ ಮೇರೆಗೆ ಮಗುವಿನ ಹೆಸರನ್ನು ಬದಲಿಸಿದರು. ಅವ್ರು ಯಾರಂದ್ರ ಅಪ್ಪನ ಹೆಸರ ಮತ್ತ ಮಗ ಇಬ್ರು ಕೇಳರು. ಅಮಿತಾಬ್ ಬಚ್ಚನ್, ಅವರಪ್ಪ ಹರಿವಂಶ್ ರಾಯ್ ಬಚ್ಚನ್. ಓಕೆ, ಇದು ಸರಿಯಾದ ಉತ್ತರ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಇಲ್ಲಿ ನೋಡ್ರಿ, ಅವ್ರೇನ್ ಕೇಳಾರ? ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಡೈರೆಕ್ಟ್ ಕುವೆಂಪು ಅಂತ ಹಾಕ್ಬಿಡ್ರಿ. ಇಲ್ಲಿ ಶಂಕರ್ ಕುರುಪ್ ಅವರು ಫಸ್ಟ್ ತಗೋತಾರೆ. ಯಾವಾಗ ತಗೋತಾರೆ ಇವರು? 1965 ಒಳಗೆ ತಗೋತಾರೆ. ನಮ್ ಕುವೆಂಪು ಅವರು 1967. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಹೇಳಿದ್ರೆ ಕುವೆಂಪು ಅಂತ ಹಾಕ್ರಿ. ಇಲ್ಲಾಂದ್ರೆ ಯಾರು ಬರ್ತಾರ? ಶಂಕರ್ ಕುರುಪ್ ಅವರು ಬರ್ತಾರೆ. ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಎ ಸೂಟೇಬಲ್ ಬಾಯ್ನ ಕರ್ತೃ ಯಾರು?
ಪುಟೇಬಾಯಿಲ್ ಬಾಯ್ ಕರ್ತರು ಯಾರಂದ್ರೆ ವಿಕ್ರಮ್ ಸೇಠ್ ಅವರು. ಎಷ್ಟು ಪೇಜ್ ಹೊಂದಿರೋದು? 1349 ಪೇಜ್ ಇರ್ತಾವ, ಇನ್ಕ್ಲೂಡಿಂಗ್ ಕವರ್ ಪೇಜ್ ಎಲ್ಲ ಹಿಡ್ಕೊಂಡ್ರೆ 1488 ಪೇಜಿಂದ ಬುಕ್. 2023 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. 2023 ಕೇಳೋದು, 2023 ಯಾರ್ದು? ಲಕ್ಷ್ಮೀಶ ತೊಳಪಾಡಿ ಅವರಿಗೆ ನೀಡಲಾಗಿದೆ. ಎದಕ್ಕೆ ನೀಡೋದಂದ್ರೆ ಇವರೊಂದು ಇದು ಬರ್ದಾರೆ, ಯಾವುದು? ಮಹಾಭಾರತದ ಅನುಸಂಧಾನದ ಭಾರತ ಯಾತ್ರೆ ಅಂತ ಬರ್ದಾರ. ಅದಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡ್ಯಾರ. ದರಾ ಬೇಂದ್ರೆ ಅವ್ರದ್ದು ಯಾವುದು? ನೆಕ್ಸ್ಟ್ ಕ್ವಶನ್ ನೋಡ್ರಿ, 43. ದರಾ ಬೇಂದ್ರೆ ಅರಳು ಮರಳು. ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು ಸಣ್ಣ ಕಥೆಗಳು. ಇವೆರಡು ಗೊತ್ತಿದ್ರೆ ಸಾಕು, ಉಳಿದಿದ್ದ ಆನ್ಸರ್ ಮಾಡ್ಬೋದು. A3 ಯಾವ್ದೈತಿ? 2 ಆಪ್ಷನ್ ಅದಾವ, ಇಲ್ಲೊಂದೈತಿ ಇಲ್ಲೊಂದೈತಿ. B1 ಇರೋದು ಒಂದೇ ಆಪ್ಷನ್. ಸೊ ಆನ್ಸರ್ 43ನೇದು ಇದಾಗುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ದಿನ ಯಾವುದು? 1 ನವೆಂಬರ್ 1922. ಕರ್ನಾಟಕ ಸರ್ಕಾರವು ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಯಾವುದು? ಇದು ಪಂಪ ಪ್ರಶಸ್ತಿ. ಕರ್ನಾಟಕ ಭಾಷೆಯನ್ನು ಕಂಪ್ಯೂಟರ್ಗಳಲ್ಲಿ ಬಳಸಲು ಕನ್ನಡ ಕೀಲಿಮಣೆ ಹಾಗೂ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತ? ಇದು ಕಿನ್ನಿ ಕಂಬಳ ಪದ್ಮನಾಭರಾವ್ ಅವರಿಗೆ ಸಲ್ಲುತ್ತೆ. 1924ರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಹಾಗೂ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗ ರೋಲ್ಯಾಂಡ್ ಆರ್ ವೆಂಕಟರಮಣಿಯವರು ನಿಕಟಪೂರ್ವ ಭಾರತ ಅಟಾರ್ನಿ ಜನರಲ್ ಆಗಿದ್ದವರು ಯಾರು? ನಿಕಟಪೂರ್ವ ನೋಡ್ರಿ, ಇವ್ರಿಗಿಂತ ಮೊದಲಿದ್ದವ್ರು ಯಾರು ಅಂತ ಕೇಳತ್ತಾರ ಅವ್ರು. ಆರ್ ವೆಂಕಟರಮಣಿಗಿಂತ ಮೊದಲಿದ್ದವರು ಕೆ ವೇಣುಗೋಪಾಲ್ ಅವರು. ಕರ್ನಾಟಕದ ಮೊದಲ ಟಾಕಿ ಚಿತ್ರ ಯಾವುದು? ಸತಿ ಸುಲೋಚನ. ವಿಜಯನಗರದ ಪತನದವರೆಗಿನ ಕರ್ನಾಟಕ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರೋ ಕರ್ನಾಟಕ ಗತ ವೈಭವ ಬರೆದವರು ಯಾರು ಅಂತ ಕೇಳಾರ. ಇದು ಆಬ್ವಿಯಸ್ಲಿ ನಮ್ಮ ಆಲೂರು ವೆಂಕಟರಾಯರೇ ಬರ್ದಾರ. ಓಕೆ, ನೆಕ್ಸ್ಟ್ ಶ್ರೀ HD ದೇವೇಗೌಡರು ಎಷ್ಟು ದಿನಗಳವರೆಗೆ ಭಾರತ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು? 100 ದಿನಗಳಿಗಿಂತ ಕಡಿಮೆ ಅಂತ ಕೇಳಾರಲ್ಲ, 300 ದಿನಗಳಿಗಿಂತ ಕಡಿಮೆನೂ ಅಲ್ಲ. ಇವ್ರು ಏನ್ ಮಾಡ್ಯಾರ ಅಂದ್ರೆ 300 ದಿನಗಳಿಗಿಂತ ಹೆಚ್ಚು ಮಾಡ್ಯಾರ, ಬಟ್ 300 1 ವರ್ಷಕ್ಕಿಂತ ಕಡಿಮೆ ಮಾಡ್ಯಾರ. ಟೋಟಲ್ ಇವರು ಆಸ್ ಎ ಪ್ರೈಮ್ ಮಿನಿಸ್ಟರ್ ಸರ್ವ್ ಮಾಡಿದ್ದು 324 ದಿನ. ಎರಡರ ಆನ್ಸರ್ ಒಳಗೆ ಕನ್ಕ್ಲೂಡ್ ಮಾಡ್ಕೋರಿ, 1 ವರ್ಷಕ್ಕಿಂತ ಹೆಚ್ಚು ಅಥವಾ 300 ದಿನಗಳಿಗಿಂತ ಹೆಚ್ಚು. ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವಿ ಶೆಟ್ಟಿ ಎಲ್ಲರಿಗೂ ಹಂಗ ನೋಡಿದ್ರೆ 324 ಅಂತ ನೋಡಿದ್ರೆ ಈ ಆನ್ಸರ್ ಕರೆಕ್ಟ್ ಆಯ್ತು. ಆಬ್ವಿಯಸ್ಲಿ ಆನ್ಸರ್ ಡಿ ಇರುತ್ತೆ. ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವಿ ಶೆಟ್ಟಿ ಎಲ್ಲರಿಗೂ ಕೈಗೆಟುಕುವಂತ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಾರೆ. ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆಯ ಹೆಸರು ನಾರಾಯಣ ಹೃದಯಾಲಯ. ಹಿಮಾಲಯ ಪರ್ವತ ಶ್ರೇಣಿಯು 5 ರಾಷ್ಟ್ರಗಳನ್ನು ವ್ಯಾಪಿಸಿದೆ: ಭೂತಾನ್, ಚೀನಾ, ಭಾರತ, ನೇಪಾಳ ಹಾಗೂ ಇನ್ನೊಂದು ನಮ್ಮ ಬದ್ಧವೇರಿ ಪಾಕಿಸ್ತಾನ ಹತ್ರ. ನೋಡ್ರಿ, ಅತ್ಯಂತ ಹೊಂದಿಕೆ ಆಗಿರುವುದನ್ನು ಹೊಂದಿಕೆ ಆಗದಿರುವುದನ್ನು ಗುರುತಿಸಿ ಅಂತ ಹೇಳೋದು. ಅತ್ಯಂತ ಉದ್ದ ನದಿ ನೈಲ್ ನದಿ ಕರೆಕ್ಟ್ ಐತಿ. ಅತ್ಯಂತ ದೊಡ್ಡ ಮರುಭೂಮಿ ಅಂಟಾರ್ಕ್ಟಿಕಾ ಮರುಭೂಮಿ ಕರೆಕ್ಟ್ ಐತಿ. ಅತ್ಯಂತ ಆಳವಾದ ಸಾಗರ ಆರ್ಕಿಟಿಕ್ ಮಹಾಸಾಗರ ಅಲ್ಲ, ಇದು ಪಶ್ಚಿಮ ಪೆಸಿಫಿಕ್ ಓಷಿಯನ್ ಸಾಗರ. ಇದು ವೆಸ್ಟರ್ನ್ ಪೆಸಿಫಿಕ್ ಓಷಿಯನ್, ಇದು ವೆಸ್ಟರ್ನ್ ಪೆಸಿಫಿಕ್ ಓಷಿಯನ್. ಇದು ಅತ್ಯಂತ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಮುದ್ರ. ಸೊ ಹೊಂದಿಕೆ ಆಗಲ್ಲ ಇದು ಆಪ್ಷನ್